ಹೋಗಿ ಡೆಲ್ಲಿ ತನಕ ಅಪೀಲ್ ಮಾಡುವಂತ ಪರಿಸ್ಥಿತಿನೇ ಸೃಷ್ಟಿ ಆಗ್ತಾ ಇರಲಿಲ್ಲ. ಹಾಗೇನಿಲ್ಲ, ಮಾಡ್ತಾರೆ. ಇಲ್ಲೇ ಎಲ್ಲ ವಿಚಾರ ಇದೆಯಲ್ಲ ಸರ್, ಉಸ್ತುವಾರಿಗಳು ತಲೆ ಕೆಡಿಸ್ಕೊಂಡಾಗಿಲ್ಲ, ಬೆಳವಣಿಗೆ ಆಗ್ಲಿ ಅಂತ ಬಿಟ್ಟಿರಂಗೆ ಕಾಣ್ತಾ ಇದೆ. ಇಲ್ಲೇ ಹೇಳೋಣ, ಇಲ್ಲೇ ಸಿ ಎಂ ಮಾಡ್ತಾರೆ, ಡಿ ಸಿ ಎಂ ಅದಾರೆ, ಇವರೇ ಮಾಡ್ತಾರೆ. ಇಲ್ಲೇ ಬಗೆಹರಿಸೋಣ. ಕರ್ನಾಟಕ ಅವ್ರಿಬ್ರು ಕೂಡಿಸೇ ಮಾಡ್ಲತ್ತ ಹೇಳೋರಲ್ಲ, ಇಬ್ರು ಕೂಡಿಸಿ ಲೀಡ್ರ್ ಕೂಡಿ ಹೇಳಿ ನಿಮ್ಮ ಉತ್ತರಕ್ಕೆ ಪ್ರಶ್ನೆಗೆ ಉತ್ತರ ಹೇಳಿ. ನಾವು ಹೇಳಲಿಕ್ಕೆ ಆಗೋಲ್ಲ, ನಾವು ಸಿ ಎಮ್ ಹಾಕೊಂಡಿಲ್ಲ, ಅಧ್ಯಕ್ಷ ಕೊಟ್ಟಿಲ್ಲ. ಇದು ನೀವು ಹೇಳೋಂಥದ್ದು ಯಾವುದೋ ನಮಗೆ ಅಪೀಲ್ ಆಗೋಲ್ಲ. वीरेंद्र पाटिल को सर राजीव गांधी जब थे वीरेंद्र पाटिल के पोजीशन एयरपोर्ट में उन्होंने अनाउंस कर दिया, लेकिन अब तक आपका क्लैरिटी नहीं है यहाँ पे। हो जाएंगे, जल्दी हो जाएंगे, अपील करेंगे सीएम साहब को, डीसीएम साहब को अपील करेंगे। पहले डीके शिवकुमार ने इसके बारे में जिक्र किया था कि वो हमेशा के लिए तो नहीं रह सकते केपीसीसी प्रेसिडेंट के पद पर, और जिस तरह से चर्चाएं चल रही हैं कर्नाटका के पॉलिटिक्स में, आपका क्या राय है सर इसके बारे में? नहीं, देखिए, जब भी किसको रहना है नहीं रहना है वो तो वरिष्ठ लोग हैं दिल्ली में, वो लोग तय करेंगे। अभी तो सीएम दोनों है, डीसीएम है, अध्यक्ष जी है, बने रहेंगे जब तक दिल्ली वालों ने इसको निर्णय लेंगे तभी उसका हो जाएंगे। ಎಐಸಿಸಿ ಅಧ್ಯಕ್ಷರು ರಾಜ್ಯದವರೇ ಇದ್ದಾರೆ, ಈ ಗೊಂದಲಗಳಿಗೆ ಒಂದು ಸ್ಪಷ್ಟತೆ ಕೊಡಬೇಕು ಅಂತ ಹೇಳ್ತೀರಾ, ಮನವಿ ಮಾಡ್ತೀರಾ? ಅವ್ರಿಗೇನು ಹೇಳಲ್ಲ, ಇದಾರೆ ನಮ್ಮ ಡಿ ಸಿ ಎಮ್ ಹೇಳ್ತಾರೆ ಅವ್ರಿಗೆ. ಆಮ್ಯಾಗ ಅದು ಡೆಲ್ಲಿ ನೆಕ್ಸ್ಟ್. ಸರ್ ಅವ್ರು ಹೆಂಗೆ ಹೇಳ್ತಾರೆ ಸರ್, ನಾನು 5 ವರ್ಷ ಅಂತ ಅವ್ರು ಹೇಳ್ತಾರೆ, ಇವ್ರು ನನಗೆ ಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ, ಇವ್ರು ಅದಂಗೆ ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ರದ್ದು ಜವಾಬ್ದಾರಿ, ಬೋತ್ ಲೀಡ್ರ್ ಜವಾಬ್ದಾರಿ ಹೇಳ್ಬೇಕದು. ಇಲ್ಲ ಅಂದರೆ ಪಾರ್ಟಿ ಬಡವಾಗ್ತೈತೆ, ಹೇಳ್ಬೇಕು, ಅವ್ರ ಡ್ಯೂಟಿ ಅದು. ಇಬ್ಬರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳಬೇಕು, ಏನೇನಾಗಿದೆ, 30 ತಿಂಗಳಲ್ಲಿ ಏನು ಮಾಡಿದ್ವಿ, ಏನು ಮಾಡ್ತಾಯಿದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ, ಅವ್ರು ಹೇಳಿದ್ರೆ ಕ್ಲಿಯರ್ ಆಗೋದು. ಇಲ್ಲಾಂದರೆ ಈ ಕಡೆ ಒಬ್ರು ಯಾರೋ ಏನು ಹೇಳ್ತಾರೆ, ಆ ಕಡೆ ಒಂದು ಹೇಳ್ತಾರೆ, ಡೆಲ್ಲಿ ಒಂದು ಏನು ಹೇಳ್ತಾರೆ, ಇದೇ ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಅದೆಲ್ಲ. ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾನು ಡೆಲ್ಲಿಯಲ್ಲಿ ಆ ಸಮಯದಾಗಿ ಇರಲಿಲ್ಲ, ಇಲ್ಲೇ ಇದ್ದೀವಿ ಬೆಂಗಳೂರಲ್ಲಿ. ಜನರ ಮುಂದೆ ನಿಮ್ಮ ಸಾಧನೆಯನ್ನು ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ಇದೆಲ್ಲ ಬೇಕಂತ ಸರ್? ರಾಜಕೀಯಲ್ಲಿ ಎಲ್ಲ ನಡೀತಿ ಹೀಗೆ ಅಂತ ಒಂದೊಂದು ನಡೀತೈತಿ. ಮಳೆ 4 ತಿಂಗಳು ಮಳೆ ಆಗ್ತೈತಿ, 4 ತಿಂಗಳು ಬಿಸಿಲು, 4 ತಿಂಗಳು ಚಳಿಗಾಲ ಇರ್ತೈತಿ, ಸುತ್ತಾಗ್ತಿರ್ತದೆ, ಹಂಗೆ ಇರ್ತೈತಿ. ಮಾತು ಒಂದು ಕಡೆ, ನಮ್ಮ ಕಡೆ ಅಫಿಷಿಯಲಿ ಎಐಸಿಸಿ ಘೋಷಣೆ ಮಾಡಿದ್ದನ್ನೇ ಇನ್ನೂ ಮಾಡೋಕ್ಕಾಗಿಲ್ಲ. ಕೆಪಿಸಿಸಿ ಲೋಕಸಭೆ ತನಕ ಬದಲಾಯಿಸ್ತೀವಿ ಅಂತ ಹೇಳಿ ಇರ್ಬೋದು. ಆಲ್ಟರ್ನೇಟ್ ನೆಕ್ಸ್ಟು ಹೊಸದಾಗುವವರೆಗೆ ಇದ್ದವರನ್ನ ಮುಂದುವರಿತಿದ್ದಾರೆ. ಯಾವಾಗ ಅವ್ರು ಡಿಸಿಷನ್ ತಗೋತಾರೆ, ಯಾಕೆ ಅದಕ್ಕೆ ನಾವು ಅಷ್ಟು ಅರ್ಜೆಂಟ್ ಏನಿದೆ. ನಡ್ಕೊಳ್ಳಿ ಅಂತ ಸಿಎಂ ಅವರಿಗೆ ಹೇಳ್ತಾ ಇದ್ರೆ 2.5 ವರ್ಷದ ವಿಚಾರವನ್ನು ಎತ್ತಾ ಇದ್ದಾರೆ. ಆದ್ರೆ 1 ವರ್ಷಕ್ಕೆ ಕೆಪಿಸಿಸಿ ನಿರ್ಧಾರ ಆಗಿತ್ತು, ಬಟ್ ಅವರು ಅದನ್ನು ತ್ಯಜಿಸಿಲ್ಲಲ್ಲ ಸರ್. ಇದನ್ನು ನೀವು ಸಿ ಎಂ ಅವ್ರು ಕೇಳಿದ್ರು, ನಿನ್ನ ಚಾಮರಾಜನಗರಲ್ಲಿ ಹೇಳಿದ್ದಾರೆ, ಇದಕ್ಕೆ ಉತ್ತರ ಹೇಳಿದ್ದಾರೆ, 3-4 ಸಾರಿ ಅವ್ರು ಉತ್ತರ ಹೇಳಿದ್ದಾರೆ. ಇನ್ನು ನಾವು ಅವ್ರ ಪರವಾಗಿ ಹೇಳಲಿಕ್ಕೆ ನನಗೆ ಅಸಾಧ್ಯ, ಹೇಳೋದಕ್ಕೆ ಕಷ್ಟ. ಹಾಗೇನಿಲ್ಲ, ಮಾಡ್ತಾರೆ. ಇಲ್ಲೇ ಎಲ್ಲ ವಿಚಾರ ಇದೆಯಲ್ಲ ಸರ್, ಉಸ್ತುವಾರಿಗಳು ತಲೆ ಕೆಡಿಸ್ಕೊಂಡಾಗಿಲ್ಲ, ಬೆಳವಣಿಗೆ ಆಗ್ಲಿ ಅಂತ ಬಿಟ್ಟಿರಂಗೆ ಕಾಣ್ತಾ ಇದೆ. ಇಲ್ಲೇ ಹೇಳೋಣ, ಇಲ್ಲೇ ಸಿ ಎಂ ಮಾಡ್ತಾರೆ, ಡಿ ಸಿ ಎಂ ಅದಾರೆ, ಇವರೇ ಮಾಡ್ತಾರೆ. ಇಲ್ಲೇ ಬಗೆಹರಿಸೋಣ. ಕರ್ನಾಟಕ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡ್ಕೋತಾರೆ, ಕೊಟ್ಟ ಮಾತು ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಬ್ರು ಕೂಡಿಸೇ ಮಾಡ್ಲತ್ತ ಹೇಳೋರಲ್ಲ, ಇಬ್ರು ಕೂಡಿಸಿ ಲೀಡ್ರ್ ಕೂಡಿ ಹೇಳಿ ನಿಮ್ಮ ಉತ್ತರಕ್ಕೆ ಪ್ರಶ್ನೆಗೆ ಉತ್ತರ ಹೇಳಿ. ನಾವು ಹೇಳಲಿಕ್ಕೆ ಆಗೋಲ್ಲ, ನಾವು ಸಿ ಎಮ್ ಹಾಕೊಂಡಿಲ್ಲ, ಅಧ್ಯಕ್ಷ ಕೊಟ್ಟಿಲ್ಲ. ಇದು ನೀವು ಹೇಳೋಂಥದ್ದು ಯಾವುದೋ ನಮಗೆ ಅಪೀಲ್ ಆಗೋಲ್ಲ. वीरेंद्र पाटिल को सर राजीव गांधी जब थे वीरेंद्र पाटिल के पोजीशन एयरपोर्ट में उन्होंने अनाउंस कर दिया, लेकिन अब तक आपका क्लैरिटी नहीं है यहाँ पे। हो जाएंगे, जल्दी हो जाएंगे, अपील करेंगे सीएम साहब को, डीसीएम साहब को अपील करेंगे। पहले डीके शिवकुमार ने इसके बारे में जिक्र किया था कि वो हमेशा के लिए तो नहीं रह सकते केपीसीसी प्रेसिडेंट के पद पर, और जिस तरह से चर्चाएं चल रही हैं कर्नाटका के पॉलिटिक्स में, आपका क्या राय है सर इसके बारे में? नहीं, देखिए, जब भी किसको रहना है नहीं रहना है वो तो वरिष्ठ लोग हैं दिल्ली में, वो लोग तय करेंगे। अभी तो सीएम दोनों है, डीसीएम है, अध्यक्ष जी है, बने रहेंगे जब तक दिल्ली वालों ने इसको निर्णय लेंगे तभी उसका हो जाएंगे। ಎಐಸಿಸಿ ಅಧ್ಯಕ್ಷರು ರಾಜ್ಯದವರೇ ಇದ್ದಾರೆ, ಈ ಗೊಂದಲಗಳಿಗೆ ಒಂದು ಸ್ಪಷ್ಟತೆ ಕೊಡಬೇಕು ಅಂತ ಹೇಳ್ತೀರಾ, ಮನವಿ ಮಾಡ್ತೀರಾ? ಅವ್ರಿಗೇನು ಹೇಳಲ್ಲ, ಇದಾರೆ ನಮ್ಮ ಡಿ ಸಿ ಎಮ್ ಹೇಳ್ತಾರೆ ಅವ್ರಿಗೆ. ಆಮ್ಯಾಗ ಅದು ಡೆಲ್ಲಿ ನೆಕ್ಸ್ಟ್. ಸರ್ ಅವ್ರು ಹೆಂಗೆ ಹೇಳ್ತಾರೆ ಸರ್, ನಾನು 5 ವರ್ಷ ಅಂತ ಅವ್ರು ಹೇಳ್ತಾರೆ, ಇವ್ರು ನನಗೆ ಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ, ಇವ್ರು ಅದಂಗೆ ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ರದ್ದು ಜವಾಬ್ದಾರಿ,
ಬೋತ್ ಲೀಡ್ರ್ ಜವಾಬ್ದಾರಿ ಹೇಳ್ಬೇಕು ಜವಾಬ್ದಾರಿ ಮಾಡಿಸ್ಬಿಟ್ಟಿದಾರಲ್ಲ ಸರ್. ಹೇಳ್ಬೇಕದು MLA-ಗಳು ಶುರು ಆಯ್ತು. ಇಲ್ಲ ಅಂದರೆ ಪಾರ್ಟಿ ಬಡವಾಗ್ತೈತೆ ಹೇಳ್ಬೇಕು ಅವರು ಡ್ಯೂಟಿ ಅದು. ಇಬ್ಬರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳಬೇಕು, ಏನೇನಾಗಿದೆ 30 ತಿಂಗಳಲ್ಲಿ ಏನು ಮಾಡಿದ್ವಿ, ಏನು ಮಾಡ್ತಾಯಿದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ ಅವ್ರು ಹೇಳಿದ್ರೆ ಕ್ಲಿಯರ್ ಆಗೋದು. ಇಲ್ಲಾಂದರೆ ಈ ಕಡೆ ಒಬ್ರು ಯಾರೋ ಏನು ಹೇಳ್ತಾರೆ, ಆ ಕಡೆ ಒಂದು ಹೇಳ್ತಾರೆ, ಡೆಲ್ಲಿ ಒಂದು ಏನು ಹೇಳ್ತಾರೆ, ಇದೇ ಚರ್ಚೆ ಆಗ್ತಾಯಿದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಅದೆಲ್ಲ ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾನು ಡೆಲ್ಲಿಯಲ್ಲಿ ಆ ಸಮಯದಾಗಿ ಇರಲಿಲ್ಲ, ಇಲ್ಲೇ ಇದ್ದೀವಿ ಬೆಂಗಳೂರಲ್ಲಿ. ಜನರ ಮುಂದೆ ನಿಮ್ಮ ಸಾಧನೆಯನ್ನು ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ಇದೆಲ್ಲ ಬೇಕಂತ ಸರ್. ರಾಜಕೀಯ ಎಲ್ಲ ನಡೀತಿ ಹೀಗೆ ಅಂತ ಒಂದೊಂದು ನಡೀತೈತಿ. ಮಳೆ 4 ತಿಂಗಳು ಮಳೆ ಆಗ್ತೈತಿ, 4 ತಿಂಗಳು ಬಿಸಿಲು, 4 ತಿಂಗಳು ಚಳಿಗಾಲ ಇರ್ತೈತಿ, ಸುತ್ತಾಗ್ತಿರ್ತದೆ, ಹಂಗೆ ಇರ್ತೈತಿ. ಮಾತು ಒಂದು ಕಡೆ, ನಮ್ಮ ಕಡೆ ಅಫಿಷಿಯಲಿ AICC ಘೋಷಣೆ ಮಾಡಿದ್ದನ್ನೇ ಇನ್ನೂ ಏನು ಮಾಡೋಕ್ಕಾಗಿಲ್ಲ. KPCC ಲೋಕಸಭೆ ತನಕ ಇರ್ತಾರೆ, ಆಮೇಲೆ ಬದಲಾಯಿಸ್ತೀವಿ ಅಂತ ಹೇಳಿ ಇರ್ಬೋದು. ಆಲ್ಟರ್ನೇಟ್ ಮಾಡೋಕ್ಕಾಗ್ತಾ ಇಲ್ಲ. ನೆಕ್ಸ್ಟು ಹೊಸದಾಗುವವರೆಗೆ ಇದ್ದವರನ್ನ ಮುಂದುವರಿತಿದ್ದಾರೆ. ಯಾವಾಗ ಅವ್ರು ಡಿಸಿಷನ್ ತಗೋತಾರೆ, ಯಾಕೆ ಅದಕ್ಕೆ ನಾವು ಅಷ್ಟು ಅರ್ಜೆಂಟ್ ಏನಿದೆ. ನೀವು ಕೂಡ ಒಟ್ಟು ಮಾತಿನಂತೆ ನಡ್ಕೊಳ್ಳಿ ಅಂತ CM ಅವರಿಗೆ ಹೇಳ್ತಾ ಇದ್ರೆ ಆ 2.5 ವರ್ಷದ ವಿಚಾರವನ್ನು ಎತ್ತಾ ಇದ್ದಾರೆ. ಆದ್ರೆ ಒಂದೇ ವರ್ಷಕ್ಕೆ KPCC ನಿರ್ಧಾರ ಆಗಿತ್ತು, ಬಟ್ ಅವರು ಅದನ್ನ ತ್ಯಜಿಸಿಲ್ಲಲ್ಲ ಸರ್. ಇದನ್ನು ನೀವು CM ಅವ್ರು ಕೇಳಿದ್ರು, ನಿನ್ನ ಚಾಮರಾಜನಗರಲ್ಲಿ ಹೇಳಿದ್ದಾರೆ ಇದಕ್ಕೆ ಉತ್ತರ ಹೇಳಿದ್ದಾರೆ, 3-4 ಸಾರಿ ಅವ್ರು ಉತ್ತರ ಹೇಳಿದ್ದಾರೆ. ಇನ್ನು ನಾವು ಅವ್ರ ಪರವಾಗಿ ಹೇಳಲಿಕ್ಕೆ ನನಗೆ ಅಸಾಧ್ಯ, ಹೇಳೋದಕ್ಕೆ ಕಷ್ಟ. MLA-ಗಳು ಹೋಗಿ ಡೆಲ್ಲಿ ತನಕ ಅಪೀಲ್ ಮಾಡುವಂತ ಪರಿಸ್ಥಿತಿನೇ ಸೃಷ್ಟಿ ಆಗ್ತಾ ಇರಲಿಲ್ಲ. ಹಾಗೇನಿಲ್ಲ, ಮಾಡ್ತಾರೆ ಇಲ್ಲೇ. ಎಲ್ಲ ವಿಚಾರ ಇದೆಯಲ್ಲ ಸರ್, ಉಸ್ತುವಾರಿಗಳು ತಲೆ ಕೆಡಿಸ್ಕೊಂಡಾಗಿಲ್ಲ, ಬೆಳವಣಿಗೆ ಆಗಲಿ ಅಂತ ಬಿಟ್ಟಿರಂಗೆ ಕಾಣ್ತಾ ಇದೆ. ಇಲ್ಲೇ ಹೇಳೋಣ, ಇಲ್ಲೇ CM ಮಾಡ್ತಾರೆ, DCM ಅದಾರೆ, ಇವರೇ ಮಾಡ್ತಾರೆ, ಇಲ್ಲೇ ಬಗೆಹರಿಸೋಣ. ಕರ್ನಾಟಕ दिनों पहले KPCC ಸುರೇಶ್ ಅವರು ಸಹ ಸಿದ್ದರಾಮಯ್ಯನವರು ಕೊಟ್ಟು ಮಾತಿನಂತೆ ನಡ್ಕೋತಾರೆ, ಕೊಟ್ಟು ಮಾತು ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಬ್ಬರು ಕೂಡಿಸೇ ಮಾಡ್ಲತ್ತ ಹೇಳೋರಲ್ಲ, ಇಬ್ಬರು ಕೂಡಿಸಿ ಲೀಡ್ರ್ ಕೂಡಿ ಹೇಳಿ ನಿಮ್ಮ ಉತ್ತರಕ್ಕೆ ಪ್ರಶ್ನೆಗೆ ಉತ್ತರ ಹೇಳಿ. ಆಗ್ತಾ ಇದೆ ಸರ್ ಈಗ. ನಾವು ಹೇಳಲಿಕ್ಕೆ ಆಗೋಲ್ಲ, ನಾವು CM ಹಾಕೊಂಡಿಲ್ಲ, ಅಧ್ಯಕ್ಷ ಕೊಟ್ಟಿಲ್ಲ, ಇದು ನೀವು ಹೇಳುವಂಥದ್ದು ಯಾವುದೋ ನಮಗೆ ಅಪೀಲ್ ಆಗೋಲ್ಲ. वीरेंद्र पाटिल को सर राजीव गांधी जब थे वीरेंद्र पाटिल के पोजीशन एयरपोर्ट में उन्होंने अनाउंस कर दिया, लेकिन अब तक आपका क्लैरिटी नहीं है यहाँ पे. हो जाएंगे, जल्दी हो जाएंगे, अपील करेंगे CM साहब को, DCM साहब को अपील सर, कुछ करेंगे. दिनों पहले DK शिवकुमार ने इसके बारे में जिक्र किया था कि वो हमेशा के लिए तो नहीं रह सकते KPCC प्रेसिडेंट के पद पर, और जिस तरह से चर्चाएं चल रही हैं कर्नाटका के पॉलिटिक्स में, आपका क्या राय है सर इसके बारे में? नहीं, देखिए जब भी किसको रहना है नहीं रहना है वो तो वरिष्ठ लोग हैं दिल्ली में, वो लोग तय करेंगे. अभी तो CM दोनों है, DCM है, अध्यक्ष जी है, बने रहेंगे जब तक दिल्ली वालों ने इसको निर्णय लेंगे तभी उसका हो जाएंगे. AICC ಅಧ್ಯಕ್ಷರು ರಾಜ್ಯದವರೇ ಇದ್ದಾರೆ, ಈ ಗೊಂದಲಗಳಿಗೆ ಒಂದು ಸ್ಪಷ್ಟತೆ ಕೊಡಬೇಕು ಅಂತ ಹೇಳ್ತೀರಾ, ಮನವಿ ಮಾಡ್ಕೊತೀರಾ? ಅವ್ರಿಗೇನು ಹೇಳಲ್ಲ, ಇದಾರೆ ನಮ್ಮ DCM CM ಹೇಳ್ತಾರೆ, ಅವ್ರಿಗೆ ಆಮ್ಯಾಗ ಅದು ಡೆಲ್ಲಿ ನೆಕ್ಸ್ಟು. ಸರ್ ಅವ್ರು ಹೆಂಗ್ ಹೇಳ್ತಾರೆ ಸರ್, ನಾನು 5 ವರ್ಷ ಅಂತ ಅವ್ರು ಹೇಳ್ತಾರೆ, ಇವ್ರು ನನಗೆ ಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ, ಇವ್ರು ಅದಂಗೆ ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ರದ್ದು ಜವಾಬ್ದಾರಿ, ಬೋತ್ ಲೀಡ್ರ್ ಜವಾಬ್ದಾರಿ ಹೇಳ್ಬೇಕು, ಜವಾಬ್ದಾರಿ ಮಾಡಿಸ್ಬಿಟ್ಟಿದಾರಲ್ಲ ಸರ್. ಹೇಳ್ಬೇಕದು. MLA-ಗಳು ಶುರು ಆಯ್ತು. ಇಲ್ಲ ಅಂದರೆ ಪಾರ್ಟಿ ಬಡವಾಗ್ತೈತೆ ಹೇಳ್ಬೇಕು, ಅವ್ರ ಡ್ಯೂಟಿ ಅದು. ಇಬ್ಬರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳಬೇಕು, ಏನೇನಾಗಿದೆ 30 ತಿಂಗಳಲ್ಲಿ ಏನು ಮಾಡಿದ್ವಿ, ಏನು ಮಾಡ್ತಾಯಿದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ ಅವ್ರು ಹೇಳಿದ್ರೆ ಕ್ಲಿಯರ್ ಆಗೋದು. ಇಲ್ಲಾಂದರೆ ಈ ಕಡೆ ಒಬ್ರು ಯಾರೋ ಏನು ಹೇಳ್ತಾರೆ, ಆ ಕಡೆ ಒಂದು ಹೇಳ್ತಾರೆ, ಡೆಲ್ಲಿ ಒಂದು ಏನು ಹೇಳ್ತಾರೆ, ಇದೇ ಚರ್ಚೆ ಆಗ್ತಾಯಿದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಅದೆಲ್ಲ ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾನು ಡೆಲ್ಲಿಯಲ್ಲಿ ಆ ಸಮಯದಾಗಿ ಇರಲಿಲ್ಲ, ಇಲ್ಲೇ ಇದ್ದೀವಿ ಬೆಂಗಳೂರಲ್ಲಿ. ಜನರ ಮುಂದೆ ನಿಮ್ಮ ಸಾಧನೆಯನ್ನು ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ಇದೆಲ್ಲ ಬೇಕಂತ ಸರ್. ರಾಜಕೀಯ ಎಲ್ಲ ನಡೀತಿ ಹೀಗೆ ಅಂತ ಒಂದೊಂದು ನಡೀತೈತಿ. ಮಳೆ 4 ತಿಂಗಳು ಮಳೆ ಆಗ್ತೈತಿ, 4 ತಿಂಗಳು ಬಿಸಿಲು, 4 ತಿಂಗಳು ಚಳಿಗಾಲ ಇರ್ತೈತಿ, ಸುತ್ತಾಗ್ತಿರ್ತದೆ, ಹಂಗೆ ಇರ್ತೈತಿ. ಮಾತು ಒಂದು ಕಡೆ, ನಮ್ಮ ಕಡೆ ಅಫಿಷಿಯಲಿ AICC ಘೋಷಣೆ ಮಾಡಿದ್ದನ್ನೇ ಇನ್ನೂ ಏನು ಮಾಡೋಕ್ಕಾಗಿಲ್ಲ. KPCC ಲೋಕಸಭೆ ತನಕ ಇರ್ತಾರೆ, ಆಮೇಲೆ ಬದಲಾಯಿಸ್ತೀವಿ ಅಂತ ಹೇಳಿ ಇರ್ಬೋದು. ಆಲ್ಟರ್ನೇಟ್ ಮಾಡೋಕ್ಕಾಗ್ತಾ ಇಲ್ಲ. ನೆಕ್ಸ್ಟು ಹೊಸದಾಗುವವರೆಗೆ ಇದ್ದವರನ್ನ ಮುಂದುವರಿತಿದ್ದಾರೆ. ಯಾವಾಗ ಅವ್ರು ಡಿಸಿಷನ್ ತಗೋತಾರೆ, ಯಾಕೆ ಅದಕ್ಕೆ ನಾವು ಅಷ್ಟು ಅರ್ಜೆಂಟ್ ಏನಿದೆ. ನೀವು ಕೂಡ ಒಟ್ಟು ಮಾತಿನಂತೆ ನಡ್ಕೊಳ್ಳಿ ಅಂತ CM ಅವರಿಗೆ ಹೇಳ್ತಾ ಇದ್ರೆ ಆ 2.5 ವರ್ಷದ ವಿಚಾರವನ್ನು ಎತ್ತಾ ಇದ್ದಾರೆ. ಆದ್ರೆ ಒಂದೇ ವರ್ಷಕ್ಕೆ KPCC ನಿರ್ಧಾರ ಆಗಿತ್ತು, ಬಟ್ ಅವರು ಅದನ್ನ ತ್ಯಜಿಸಿಲ್ಲಲ್ಲ ಸರ್. ಇದನ್ನು ನೀವು CM ಅವ್ರು ಕೇಳಿದ್ರು, ನಿನ್ನ ಚಾಮರಾಜನಗರಲ್ಲಿ ಹೇಳಿದ್ದಾರೆ ಇದಕ್ಕೆ ಉತ್ತರ ಹೇಳಿದ್ದಾರೆ, 3-4 ಸಾರಿ ಅವ್ರು ಉತ್ತರ ಹೇಳಿದ್ದಾರೆ. ಇನ್ನು ನಾವು ಅವ್ರ ಪರವಾಗಿ ಹೇಳಲಿಕ್ಕೆ ನನಗೆ ಅಸಾಧ್ಯ, ಹೇಳೋದಕ್ಕೆ ಕಷ್ಟ.